ಮೇಡಮ್ ಲೇಟ್ ಆಗಿ आज घर के कसो लेके को भूल कर डाल लेते का इतना ಎಷ್ಟೇನು ಇಷ್ಟ ಅಲ್ಲ ಶಂಕುಸ್ಥಾಪನ ಮಹೋತ್ಸವ शीघ्रमेव सकल दोषार्थम अनुकूल्यता सिद्ध्यर्थम श्री प्रसन्न देवता मनसोदिष्ट पदार्थानां समर्पयामि। संवत्सरं दीर्घमायुः लोचनो लोचमानः शोभनः शोभमानः कल्याणकः अस्मिन् दिने कृता करिष्यमाणस्य च एतत् शङ्कुस्थापनमहोत्सवकर्मणि श्रीप्रसन्नदेवता मनसोदिष्टप्रार्थनां समर्पयामि। अस्मिन् दिने देवताप्रीत्यर्थम् अस्मिन् दिने कृता करिष्यमाणस्य सकल आयुः आरोग्य ऐश्वर्यबलाभिवृद्धिरस्तु चिन्तितकार्य अनुकूल्यता इंजीनियर अनुष्ठान समिति अध्यक्षರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಧಾಕೃಷ್ಣ ಗಲಾಟೆ ಪೆಟ್ಟದಣ್ಣ ಏಮ చెప్తారు ಮೇಡಮ್ ನೀವು ಹೇಳಿ ಅದರಲ್ಲಿ ನಮ್ಮ ಈಗ ಟೋಟಲ್ ನಾವೇನು ಮಾಡ್ಕೊಂಡಿದ್ದೀವಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮ್ ಕಮ್ ಕಾಜು ಎರಡೂ ಮಾಡ್ಕೊಂಡಿದ್ದೀವಿ. ಸೊ 1.5 ಮೀಟರ್ ಹೆಚ್ಚು ಕಮ್ಮಿ ನಮ್ಮದು ಗ್ರೌಂಡ್ ಲೆವೆಲಿಂದ ಬಾಟಮ್ ಲೆವೆಲಿಂದ ನೀರು ನಿಂತ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಅದರ ಮೇಲೆ 4.5 ಮೀಟರ್ ಹೈಟ್ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದ್ದೀವಿ. ಓವರಾಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಡ್ಜ್ ಬಂದು 70 ಮೀಟರ್ಸ್ ಇರ್ತದೆ. ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು 7 ಮೀಟರು, ಎತ್ತರ ಬಂದು 4.5 ಮೀಟರ್ಸ್ ಇರ್ತದೆ. ಸೊ ವಿಡ್ತ್ ಆಫ್ ದ ಬ್ರಿಡ್ಜ್ ಬಂದು 5.5 ಮೀಟರ್ ಇರ್ತದೆ. ಸೊ ಹೆವಿ ವೆಹಿಕಲ್ಸ್ ಹೋದಾಗ ಸಂದರ್ಭದಲ್ಲಿ ಏನು ಆಗಲ್ಲ, ಏನಿಲ್ಲ, ಅದೆಲ್ಲ ಟೇಕ್ ಕೇರ್ ಆಗುತ್ತೆ. ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು 2 ನಿಮಿಷ ಮಾತಾಡ್ತಾರೆ. ಇವತ್ತು ಶುಭ ವೇಳೆ ಶುಭ ಸಮಯದಲ್ಲಿ ಮಲ್ಲಳ್ಳಿ ಮತ್ತು ಸುಮಾರು 2-3 ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಬ್ರಿಡ್ಜನ್ನು ಮೇಡಮ್ನವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ. ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಸೇರಿದವರಿಗೆ ನಮಸ್ಕರಿಸ್ತಾ, ಇವತ್ತು ಮೇಡಮ್ನವರು ಸುಮಾರು 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ, ಮಹಿಳೆಯರಿಗೆ, ವಿದ್ಯಾವಂತ ನಿರುದ್ಯೋಗಿಗಳಿಗೆ, ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ, ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಲ್ಲಿ ಇದು ಕೂಡ ಒಂದು. ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿರ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾಗ ಕೂಡ 10 ಲಕ್ಷದಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ. ಯಾಕಂದರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು, ಗಡಿ ಭಾಗದಲ್ಲಿರ್ತಕ್ಕಂಥವರು, ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದನ್ನು ನೋಡಿದಾಗ ಬೋರ್ವೆಲ್ಲಲ್ಲಿ ನೀರು ಬರಬೇಕಂತ ಹೇಳಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ. ನಾವು ರೈತರಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ವರದಿಗಾರಿರ್ಬೋದು, ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ ಕೂಡ ಅಷ್ಟೇ ಯುವಕರಿಗೆ ಏನು, ನಿರುದ್ಯೋಗಿ ಯುವಕರಿಗೆ ಏನು ಮಾಡಬೇಕು, ಬಡವ ಮಹಿಳೆಯರಿಗೆ, ಕಟ್ಟಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. DCC ಬ್ಯಾಂಕ್ನ 100 ಕೋಟಿ ಅನುದಾನ ಕೊಟ್ಟು ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದು ಪಬ್ಲಿಸಿಟಿ ಆಗಬೇಕಾಗಿದೆ. ನಾವು ಮುಖಂಡರಾಗಿರ್ಬೋದು, ಸಾರ್ವಜನಿಕರಿರ್ಬೋದು, ರೈತರಿರ್ಬೋದು, ಇದೆಲ್ಲ ಮಾತಾಡಬೇಕಾಗುತ್ತೆ. ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ಕೈ ಬಲ ಬರ್ದಂಗೆ ಆಗುತ್ತೆ. ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವರು ಬಹಳಷ್ಟು ತೊಡ್ಕೊಂಡು ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಚೆನ್ನಾಗಿದೆ. ಅದೆಲ್ಲ ಕೂಡ ಬಹಳ ಒಳ್ಳೆಯದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಜೈ ಕರ್ನಾಟಕ, ಜೈ ಹಿಂದ್. ಪಕ್ಕದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ನೋಡಿ, CM ಕಾನ್ಸ್ಟಿಟ್ಯೂನ್ಸಿಗಳು ಇಷ್ಟು ಅಭಿವೃದ್ಧಿಗಳಾಗಿಲ್ಲ. ಬೇಕಾದ್ರೆ ನೋಡಿ, ಯಾರಾದ್ರೂ ಹೋಗಿ ನೋಡ್ಬೋದು ಊರುಗಳಲ್ಲಿ ಲೈಟ್ಗಳಿರ್ಬೋದು. ಇಲ್ಲ ಮೇಡಮ್, ಇಲ್ಲ ಇದು ಅಭಿವೃದ್ಧಿ ಏನು ರೈತರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಯುವಕರಿಗಿರ್ಬೋದು, ಎಲ್ಲ ಒಂದು ಗ್ರಾಮದಲ್ಲಿ ಏನೇನು ಬೇಕು ಅದೆಲ್ಲ ಕೂಡ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಯೋಜನೆ ಇದು ಮೊದಲು ನನಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ನನ್ನ ಜೊತೆಯಲ್ಲಿದ್ದರು, ನನ್ನ ತಂದೆಯವರು ಒಡನಾಟದಲ್ಲಿದ್ದರು. ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ, ಸತತವಾಗಿ 10 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು, ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಒಂದಿನೂ ಬರಲಿಲ್ಲ. ಅದೊಂದು ವಿಶೇಷವಾಗಿರುವಂಥ ವ್ಯಕ್ತಿತ್ವನ ನಾನು ನೋಡಿದೆ. ಅದಾದಮೇಲೆ ಒಂದು 20 ಕೋಟಿವರೆಗೂ ಚೆಕ್ ಡ್ಯಾಮ್ಸ್ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದನು. ಏನಕ್ಕೆ ಇವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲ ಚೆಕ್ ಡ್ಯಾಮ್ಸ್ನ ಮಾಡಿಸ್ತಾರೆ, 2 ಕೋಟಿದು 3 ಕೋಟಿದು. ಒಂದಿನಾನು ಅದರ ಪ್ರಯೋಜನ ಏನು ಅಂತ ಗೊತ್ತಾಗಲಿಲ್ಲ ಅಂದಾಗ 2-3 ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ಕೆ ಸೇರ್ತಾ ಇತ್ತು, ತಮಿಳ್ನಾಡಿಗೆ ಹೋಗಿ ಸೇರ್ತಾ ಇತ್ತು. ಅವತ್ತು ಅರ್ಥ ಆಯಿತು ನಮ್ಮ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲಿಂದಾನೇ ನೀರು ಬೋರ್ವೆಲ್ಸಲ್ಲಿ ಕಡಿಮೆ ಆಗ್ತಾ ಇದ್ದಿದ್ದನ್ನು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ನ ಮಾಡಿಸೋವಂಥ ಒಂದು ದೂರದೃಷ್ಟಿ ಅಂತ. ಆ ದಿನ ಅರ್ಥ ಆಯಿತು. ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು, ಕಾಡಲ್ಲಿ ಕಾಣಿಸ್ತಾನೆ ಇರಲಿಲ್ಲ, ದೂರ ಕರ್ಕೊಂಡು ಹೋಗ್ತಾಯಿದ್ರು, ಕಾರು ಹೋಗ್ತಾ ಇರಲಿಲ್ಲ, ನಾವು ನಡ್ಕೊಂಡು 1 ಕಿಲೋಮೀಟ್ರ್ 2 ಪ್ರಯೋಜನ ಏನು, ಇಷ್ಟು ಕೋಟಿ ಹಾಕಿದ್ದೀನಿ ಅಂತ. ಆವಾಗ ನನಗೆ ಸೈಂಟಿಫಿಕ್ಕಾಗಿ ಅರ್ಥ ಆಗಲಿಲ್ಲ ಏನಾದರೂ ಉಪಯೋಗ ಏನು ಅಂತ. ಆಮೇಲೆ ಅವ್ರ ದೂರದೃಷ್ಟಿ ನನಗೆ ಅರ್ಥ ಆಯಿತು. ಅದಾದಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಭಾಳ ಜನ ರೈತರಿಗೆ ಬೋರ್ವೆಲ್ಸಲ್ಲಿ ನೀರು ರೀಚಾರ್ಜ್ ಆಯಿತು, ನೀರಿನ ಮಟ್ಟ ತುಂಬ ಮೇಲೆ ಬಂತು. ಅದಾದಮೇಲೆ ಆ ಭಾಗದಲ್ಲಿ ಒಂದು 2-3 ಪಂಚಾಯಿತಿಗಳಲ್ಲಿ ನೀರಿನ ಅಭಾವ ಬರಲಿಲ್ಲ. ಅದಾದಮೇಲೆ ರಾಮಸಾಗರ ಕೆರೆಯಲ್ಲಿ ನೀರು ನಿಲ್ಲೋ ಅಂಥದ್ದು ಅವಕಾಶ ಮಾಡಿದ್ರು. ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳೇನಿದೆ ಅಂತ ಸ್ಪಂದಿಸುವಂಥ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಇದು ಯಾಕಂದರೆ ಇವಾಗ ನೋಡ್ಕೊಳ್ಳಿ ಇದು ಎಷ್ಟು ಹಳ್ಳದಲ್ಲಿದೆ ಅಂತಂದ್ಬಿಟ್ಟು 40 ವರ್ಷದ ಹಿಂದೆ ಮಾಡಿರುವಂಥ ಬ್ರಿಡ್ಜ್ ಇದು ಮಾಡಿದ್ದಾರೆ. ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನು ಸಾಗಿಸ್ಬೇಕಾಗತ್ತೆ, ಈ ಕಡೆ ವಿಕೋಟ ಮಾರ್ಕೆಟ್ಗೋ ಇಲ್ಲ ನಮ್ಮ ಕಡೆ ಕೋಲಾರ್ಗೋ ಸಾಗಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನು ಸಮಸ್ಯೆ ಆಗ್ತಾ ಇತ್ತು, ಜೋಳ ಬೆಳೀಲಿ, ಟೊಮೊಟೊ ಬೆಳೀಲಿ, ಏನೇ ರೈತರು ಈ ಭಾಗದಲ್ಲಿ ಬೆಳೆದಿರುವಂಥ ರೈತರಿಗೆ ಟ್ಯಾಕ್ಟ್ರು ಯಾವುದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು, ಅನುಕೂಲ ಇರಲಿಲ್ಲ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನು 50 ಲಕ್ಷದಲ್ಲಿ ಆಗೋ ಕೆಲಸ ಇದು ಆಗಿರಲಿಲ್ಲ. 1 ಕೋಟಿ 2 ಕೋಟಿ ತಂದರೂ ಆಗಲಿಲ್ಲ. ಆದರೂ ನಮಗೆ 3.5 ಕೋಟಿ ಕೊಟ್ಟರು. ಮತ್ತು ನಾವು ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ನ ಕರ್ಕೊಂಡು ಬಂದಾಗ 4 ಕೋಟಿಯಿಂದ 4,50,00,000 ಎಸ್ಟಿಮೇಟ್ ಮಾಡಿದ್ರು. ಯಾಕಂದರೆ ಅದು ಬ್ರಿಡ್ಜ್ ಇದನ್ನು ಮಾಡಿದ್ರು, ಮತ್ತು ಪಾಸ್ ಆಗೋ ಅಂತ ಇದನ್ನು ಮಾಡಬೇಕಾಯ್ತು, ರಸ್ತೆನೂ ಮಾಡಬೇಕಾಯ್ತು. 5.5 ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಅಗಲ, ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು 70 ಮೀಟರ್ಸ್ ಅಷ್ಟು ಉದ್ದ, ಮತ್ತು ಯಾವ ಥರ ಮಾಡ್ತೀವಿ, ನೀರಿಗೂ ಏನು ಮಾಡ್ಕೊತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ MI ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನು ಟೆಕ್ನಿಕಲ್ ವರ್ಷನಲ್ಲಿ ನಾವು ಮಾಡ್ತೀವಿ ಅಂತಂದ್ಬಿಟ್ಟು 3 ಕೋಟಿ ಕೊಟ್ಟಿದ್ರು. ಸರ್ಕಾರಕ್ಕೆ ಅಭಿನಂದನೆ ಹೇಳಬೇಕು. ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗಲೂ 60,000 ಕೋಟಿ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು. ಇಡೀ ರಾಜ್ಯದಲ್ಲಿ 60,000 ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು, ಎಲ್ಲಿ ರಸ್ತೆ ಅವಶ್ಯಕತೆ ಇದೆ, ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ, ನೀರು, ಕುಡಿಯೋ ನೀರು, ಈ ಥರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು 60,000 ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಕೋವಿಡ್ ಆಗಿದ್ದ ತಕ್ಷಣ ದಿನಗಳಲ್ಲಿ ಭಾಳ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದು ಮೀಟಿಂಗ್ ಮಾಡಿ ರೈತರನ್ನ, ಕಾರ್ಮಿಕ ವರ್ಗದವ್ರನ್ನ, ಮತ್ತು ಅದ್ರ ಜೊತೆಯಲ್ಲಿ ಬಡ ಕುಟುಂಬಗಳನ್ನ ನಾವು ಪೋಷಣೆ ಮಾಡಬೇಕು, ರಕ್ಷಣೆ ಮಾಡಬೇಕು, ಅಲ್ಲಿ ಪಾರದರ್ಶಕವಾಗಿರುವಂಥ ಪ್ರಯತ್ನ ಮಾಡಬೇಕು ಅಂತಂದಾಗ ಒಂದು ಎಕ್ಸ್ಪರ್ಟ್ ಕಮಿಟಿಯಲ್ಲಿ ಒಂದು 9 ಜನ ಅನುಭವ ಇರುವಂಥ ರಾಜಕಾರಣಿಗಳ ಜೊತೆ ಯಾವ ರೀತಿ ನಾವು ಈ ಭಾಗದಲ್ಲಿ, ಹಳ್ಳಿ ಭಾಗದಲ್ಲಿರುವಂಥ ತಾಯಂದ್ರನ್ನೂ ಕೂಡ ಕಾಪಾಡ್ಕೋಬೇಕು ಅಂತಂದಾಗ ಒಂದು ಕಮಿಟಿಯಲ್ಲಿ ಈ ಗ್ಯಾರಂಟಿ ಅನುಷ್ಠಾನ ಯೋಜನೆಗಳನ್ನ ಯಾವ ರೀತಿ ಸಮರ್ಪಕವಾಗಿ ಮುಟ್ಟಿಸ್ಬೇಕು ಅನ್ನೋವಂಥ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಯೋಜನೆ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಇಂಥವೆಲ್ಲ ಕಾರ್ಯಕ್ರಮಗಳು ಒಂದು ಮನೆಗೆ ಪ್ರತಿ ತಿಂಗಳು ಅವರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವ್ರ ಕಷ್ಟ ನಷ್ಟಗಳಿಗೆ ನಿಲ್ಲಬೇಕು, ಅನುಕೂಲ ಆಗಬೇಕು ಅಂತ ನೋಡಿದಾಗ
ಪ್ರತಿ ತಿಂಗಳು ನನ್ನ ಕ್ಷೇತ್ರಕ್ಕೆ 45,000 ಕುಟುಂಬಗಳಿಗೆ 9 ಕೋಟಿ ಅನುದಾನ ಗೃಹಲಕ್ಷ್ಮಿ ಅನುದಾನ ಬರುತ್ತೆ ಸರ್ಕಾರದಿಂದ. ಪ್ರತಿ ತಿಂಗಳು 9 ಕೋಟಿ ಅನುದಾನ ಬರುತ್ತೆ. 2,65,00,000 ಅನ್ನಭಾಗ್ಯ ಯೋಜನೆಯಲ್ಲಿ ಬರುತ್ತೆ. 1,55,000 ಕುಟುಂಬಗಳಿಗೆ ಈ ಅನುದಾನ ಬರ್ತಾ ಇರೋದು. ಅದೇ ರೀತಿ ಗೃಹ ಜ್ಯೋತಿಯಿಂದನೂ ಅನುದಾನ ಬರ್ತಾ ಇದೆ. ಆ ಥರ ಪ್ರತಿ ಕ್ಷೇತ್ರಕ್ಕೆ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದಲ್ಲಿ, ನಗರ ಭಾಗದಲ್ಲಿ ಭಾಳ ಜನ ಕಾರ್ಮಿಕ ವರ್ಗದವರಿಗೆ, ರೈತ ಕುಟುಂಬದವರಿಗೆ, ತಾಯಂದರಿಗೆ ಇದು ಸಮರ್ಪಕವಾಗಿ ಕಾರ್ಯಕ್ರಮಗಳನ್ನ ಮುಟ್ಟಿಸ್ತಾ ಇರೋದ್ರಿಂದ ನಾವು ಅಭಿವೃದ್ಧಿ ಯೋಜನೆಗೆ ಕುಂಠಿತ ಆಗ್ತಾ ಇದೆ ಅನ್ನೋಂಥ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಒಂದು ಹತ್ರ ಎಲ್ರಿಗೂ ಶಾಸಕರಿಗೆ ಯಾರ್ಯಾರು ಗೆದ್ದಿದ್ದಾರೆ ಸರ್ಕಾರದಲ್ಲಿ ಆಡಳಿತ ಪಕ್ಷದಲ್ಲಿರುವಂಥ ಶಾಸಕರಿಗೆ ಎಲ್ಲೋ ಒಂದು ಕಡೆ ಆ ಒಂದು ನೋವು ಕಾಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲವೊಂದು ಯೋಜನೆಗಳನ್ನ ಬಹಳ ಗಟ್ಟಿಯಾಗಿ ಅನುಷ್ಠಾನ ಮಾಡಲಿಕ್ಕೆ PWD ಇಲಾಖೆ ಇರ್ಬೋದು, MI ಇಲಾಖೆ ಇರ್ಬೋದು, 3-4 ಇಲಾಖೆಗಳು ಸಮರ್ಪಕವಾಗಿ ರೈತರ ಜೊತೆಯಲ್ಲಿ ಇಲ್ಲಿನ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ರೀತಿ ನೀತಿಯಲ್ಲಿ ಸ್ಪಂದಿಸುವಂಥ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೆ ಅಭಿನಂದನೆ. ಈ ಇಲಾಖೆಯ ಮಂತ್ರಿಗಳಾಗಿರುವಂಥ ಅನುಭವ ಇರುವಂಥದ್ದು ಬೋರ್ವೆಲ್ಸ್ ಕೊಡ್ತಾರೆ 15 ಕುಟುಂಬಗಳಿಗೆ. ಯಾಕಂದರೆ ನಮಗೆ ಬೋರ್ವೆಲ್ಸ್ 2-3 ವರ್ಷಗಳಿಂದ ಇರಲಿಲ್ಲ. 15 ಕುಟುಂಬಗಳನ್ನ ಗುರ್ತಿಸಿ ಒಂದು 15 ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಬೋರ್ವೆಲ್ ಕೊಡ್ತಾರೆ. ಎಲ್ರಿಗೂ ಕೂಡ ನೀರು ಸಿಕ್ಕುತ್ತೆ. ಈ ಥರದ್ದು ಎಲ್ಲ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂಥದ್ರಲ್ಲಿ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತು ಪಾರದರ್ಶಕವಾಗಿರುವಂಥ ನಿರ್ಧಾರಗಳು ಮತ್ತು ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು APMC ಮಾರ್ಕೆಟ್ ಯಾಕೆ ಬೇಕು, ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು, ವಿಕೋಟಾಗೆ, ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ದರೆ ಯಾವ ರೀತಿ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕನೆಕ್ಟಿವಿಟಿ ಬರುತ್ತೆ ಅನ್ನೋವಂಥದ್ರಲ್ಲಿ ಭಾಳ ಜನ ಯಾವತ್ತೂ ನನ್ನನ್ನು ಈ 10 ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ, ಜೊತೆಯಲ್ಲಿ ಹುಟ್ಟಿರೋ ಹೆಣ್ಮಗು ಕಾಪಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರಬೇಕಾಗತ್ತೆ. ಅವರೆಲ್ಲ ಆಶೀರ್ವಾದದಿಂದ ನಾನು ಇವೆಲ್ಲ ಮಾಡೋಕ್ಕೆ ಮಾತ್ರ ಸಾಧ್ಯ ಆಗಿದೆ. ಅವರ ದೂರದೃಷ್ಟಿನೇ ಇವತ್ತೇನಾದರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ, ಅವ್ರ ಸಂಕಲ್ಪ, ಅವ್ರ ಆಶೀರ್ವಾದ. ಒಂದು ಏನಾಗುತ್ತೆ, ಒಂದು ರಾಗಿನ ನಾವು ಬಿತ್ತನೆ ಹಾಕಿದಾಗ ಅದು ಫಸಲು ಸಿಗುತ್ತೆ ಅಂತಂದರೆ ಅವರಿಗೆ ಆ ದೂರದೃಷ್ಟಿ ಇತ್ತು. ಅದು ಇವತ್ತು ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ, ಈ ಭಾಗದಲ್ಲಿರುವಂಥ ಕೂಲಿ ಕಾರ್ಮಿಕರಿಗಿರ್ಬೋದು, ಮುಖಂಡರಿಗೆ. ಅದು ಒಂದು ಖುಷಿನ ತಂದುಕೊಡೋ ಅಂಥದ್ರಲ್ಲಿ ನನ್ನನ್ನು ಹಾರೈಸಿರುವಂಥವ್ರಿಗೆ, ಈ ಕ್ಷೇತ್ರದ ಜನತೆಗೆ ನನ್ನ ಹಾರೈಸಿದ್ರು. ಒಂದು ಹೆಣ್ಮಗು ಬಂದರೆ ಒಂದು ಕ್ಷೇತ್ರನ ಯಾವ ರೀತಿ ಮಾರ್ಪಾಡನ್ನ ಮಾಡ್ತಾರೆ, ಬದಲಾವಣೆ ತರ್ತಾರೆ ಅಂತ ಅವರ ಆರೈಕೆನ ಮತ್ತು ಅವ್ರ ನಂಬಿಕೆನ ಉಳಿಸ್ಕೊಳ್ಳೋ ಅಂಥದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 4,50,00,000 ಇದು ಯೋಜನೆ. ಇದು ಯಶಸ್ವಿ ಆದಾಗ ಈ ಭಾಗದಲ್ಲಿ ನೀರಿನ ಜೊತೆಯಲ್ಲಿ ರೈತರಿಗೆ ಒಳ್ಳೆ ಸಂಪರ್ಕ ಆಗುತ್ತೆ. 3 ರಿಂದ 5 ತಿಂಗಳೊಳಗಡೆ ಮಳೆಗಾಲ ಬರೋಕ್ಕೆ ಮುಂಚೆ ಕೆಲಸ ಮಾಡ್ತೀನಿ ಅಂದಿದ್ದಾರೆ. ಎಲ್ಲ ರೈತರ ಹತ್ರ ಮತ್ತು ಇಡೀ 15 ಪಂಚಾಯತಿಯಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಈ ಭಾಗದ ಸ್ವಲ್ಪ ಪ್ರಭಾವಿ ಮುಖಂಡರು ಬಂದಿದ್ದಾರೆ. ಅವರ ಅನಿಸಿಕೆಗಳನ್ನು ತಗೊಳ್ಳಿ. ಯಾಕಂದರೆ ಅವರ ಇದು ಕನಸಿದು, ಅವರ ಸಂಕಲ್ಪ ಇದು. ಒಂದೇ ಈಡೇರ್ತಾ ಇದೆಯಾ ಇಲ್ವಾ ಅಂತ ಅವರ ಬಾಯಲ್ಲಿ ಏನು ಬರುತ್ತೆ ನಾನು ಕೇಳಿಸ್ಕೊಬೇಕು. ರೂಪಾ ಶೆಟ್ಟರ್ ಮೇಡಮ್ ರವರೇ ಹಾಗೂ ಇಲ್ಲಿನ ಎಲ್ಲ ಸ್ನೇಹಿತರೆ ಹಾಗೂ ಅಣ್ಣ ತಮ್ಮಂದರೆ ಅಕ್ಕ ತಂಗಿ, ಇವತ್ತಿನ ದಿವಸ ಈ ಒಂದು ಬ್ರಿಡ್ಜ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇದು ಸುಮಾರು 70 ನಮ್ಮ ಪದ್ಮನಾಭರೆಡ್ಡಿ ಸಾಹೇಬ್ 70 ವರ್ಷ ಮುಂಚೆಯಿಂದನೂ ಇಲ್ಲಿ ಭಾಳ ತೊಂದರೆ. ಮಳೆ ಬಂತು ಅಂದರೆ ಸುಮಾರು ಒಂದು 2 ತಿಂಗಳು 3 ತಿಂಗಳು ಈ ಕಡೆಯಿಂದ ಆ ಕಡೆಗೆ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ಈ ಥರ ತೊಂದರೆ ಐತಿ 20 ಹಳ್ಳಿಯವರಿಗೆ. ಅದಕ್ಕೋಸ್ಕರ ಸುಮಾರು ದಿವಸದಿಂದ ಪ್ರಯತ್ನ ಇದು ಯಾರೂ ಮಾಡಿರಲಿಲ್ಲ. ಸುಮಾರು 70 ವರ್ಷಗಳಿಂದ ಮಾಡ್ತಾ ಇದ್ರೆ ಆಗಲಿಲ್ಲ. ನಮ್ಮ ಮೇಡಮ್ ಬಂದ ಮೇಲೆ ಫಸ್ಟ್ 5 ಇಯರ್ಸಲ್ಲಿನೂ ಸ್ವಲ್ಪ ಕೆಲಸ ಈ ಕಡೆ ಎಲ್ಲ ಚೆಕ್ ಡ್ಯಾಮ್ಸ್ ಎಲ್ಲನೂ ಮಾಡಿದ್ದಾರೆ. ಯಾಕಂದರೆ ನೀರಿನ ಮಟ್ಟ ಬೆಳಿಬೇಕು ಅನ್ನೋ ಉದ್ದೇಶದಿಂದ ಹೇಳಿದ್ರಲ್ಲ ಇಷ್ಟೊತ್ತೂ. ಅದಕ್ಕೋಸ್ಕರ ಅದನ್ನು ಭಾಳ ಅನುಕೂಲ ಆಯಿತು ರೈತರಿಗೆ. ಮತ್ತು ಹೆಣ್ಮಕ್ಳಿಗೆ ಎಲ್ರಿಗೂ ನೀರಿನ ಮಟ್ಟ ಮೇಲೆ ಬಂದಾಗ ನಮಗೆ ವಾಟರ್ಗೆ ಭಾಳ ಖುಷಿ ಆಯಿತು ಬಂದಿದ್ದು ರೈತರಿಗೆ. ಇವಾಗ ಈ ಕಡೆಯಿಂದ ತರಕಾರಿ ಆಗ್ಬೋದು, ಬೇರೆ ಏನೇ ಮೆಟೀರಿಯಲ್ ಹೋಗಬೇಕಾದ್ರೂ ಅಥವಾ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೂ ಇಲ್ಲಿ ಭಾಳ ತೊಂದರೆನೇ ಇತ್ತು. ಇದು ಭಾಳ ಸಂತೋಷದ ವಿಚಾರ ಈ ಒಂದು ಕಾರ್ಯಕ್ರಮ ಆಗಿರೋದು. ಇಷ್ಟು ಅಮೌಂಟನ್ನು ತಂದು ಇಲ್ಲಿ ಹಾಕಿ ಇದು ಭಾಳ ಇಂಟ್ರೆಸ್ಟ್ ತಗೊಂಡು ಸುಮಾರು 3 ವರ್ಷದಿಂದ ಪ್ರಯತ್ನ ಮಾಡಿ ಮೇಡಮ್ ಅವ್ರು ತಂದು ಮಾಡಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಕಡೆಯೂ ಮಾಡ್ತಾಯಿದ್ದಾರೆ ಇದೇ ರೀತಿಯಾಗಿ.
ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ. ಅದಕ್ಕೋಸ್ಕರ ರೈತರಿಗೆ ಭಾಳ ಅನುಕೂಲ ಆಗಿದೆ ಅಂತ ನಾನು ಭಾಳ ಸಂತೋಷ ಪಡ್ತೀನಿ. ನಮಗೆಲ್ರಿಗೂ ಗೌರವ ಕೊಟ್ಟು ಇದೆಲ್ಲ ಮಾಡಿದ್ದಾರೆ ಮೇಡಮ್ ಅವರು. ಅವರ ಪ್ರಯತ್ನ ಭಾಳ ಇದೆ ಇದರಲ್ಲಿ. ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಎಲ್ರಿಗೂ KGFಗೆ ಮೊದಲು ಏಷ್ಯಾದಲ್ಲೇ ಫಸ್ಟ್ ಕರೆಂಟ್ ಬಂದಿದ್ದು ಅಂತೇಳಿ ನಾವು ಇತಿಹಾಸದಲ್ಲಿ ಓದಿದ್ದೀವಿ. ಆದರೆ ಬೆಳಕು ಬಂದಿದ್ದು ಮೇಡಮ್ ಅವರು ಬಂದ ಮೇಲೆ 9 ಕಿಲೋಮೀಟ್ರು ಏನು ಲೈಟ್ಗಳು ಹಾಕಿ ಇವತ್ತು ಎಲ್ಲಾದರೂ ಹೋಗಿ ನೀವು KGFಲ್ಲಿ ಬೆಳಕು ಕಾಣಿಸುತ್ತೆ. ಆ ಬೆಳಕು ಬಂದಿದ್ದು 75 ವರ್ಷಗಳಲ್ಲಿ ಸ್ವತಂತ್ರ ಬಂದ ಮೇಲೆ ಇವರು MLA ಆಗಿ ಬಂದ ಮೇಲೆ ಅದು ಇಂಡಸ್ಟ್ರೀಸ್ ಬೇರೆ ತರ್ತಾ ಇದ್ದಾರೆ. ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ಹತ್ತಿರದಲ್ಲಿ APMC ಮಾಡಿದ್ದಾರೆ. APMCನೂ ಇವಾಗ ನಮ್ಮ ಜಿಲ್ಲೆನಲ್ಲೇ ದೊಡ್ಡ ಒಂದು APMC ಆಗಿದೆ. ಆಮೇಲೆ ಅದಕ್ಕೆಲ್ಲ ಕನೆಕ್ಟಿವಿಟಿ ರೋಡ್ಸ್ ಮಾಡ್ತಾ ಇದ್ದಾರೆ. ರೈತರಿಗೆ ಏನು ಬೇಕು ಅದನ್ನೆಲ್ಲ ಈ ನೀರು ರೀಚಾರ್ಜ್ ಏನಾಗಬೇಕು ಅದಕ್ಕೆ ಡ್ಯಾಮ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸರ್ವತೋಮುಖ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ನಾವು ಈ ಶಾಸಕರನ್ನ ಆಯ್ಕೆ ಮಾಡಿದ್ದು ಸಾರ್ಥಕ ಆಯಿತು ಅಂತೇಳಿ ಜನ ರೈತರು ಎಲ್ಲ ನಮ್ಮ ಅಭಿಪ್ರಾಯ ಪಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ರೂಪಾ ಮೇಡಮ್ ಅವರು ಇಲ್ಲೇ ಅಂತಲ್ಲ, ಇವಾಗ ನಮ್ಮ ಇದೇ ಪಾಲಾರು ಸ್ಟಾರ್ಟಿಂಗಲ್ಲಿ ಬೇತ್ಮಂಗಲದ ಹತ್ರ 7,60,00,000 ರೂಪಾಯಿ ಇದು ಮಾಡಿ ಅಲ್ಲಿ ದೊಡ್ಡ 2 ಬ್ರಿಡ್ಜಸ್ನ ಮಾಡಿದ್ದಾರೆ. ಅದು ಭಾರಿ ಉಪಯೋಗ ಅಲ್ಲಿ ಕೂಡ. ನಾನು ಅದೇ ರೀತಿ ಅವತ್ತು ಪೂಜೆ ಆದವಾಗ ಕೂಡ ಮೇಡಮ್ ಹೇಳ್ತಾ ಇದ್ರು ಅಲ್ಲಿ ಮಲಪನಹಳ್ಳಿ ಹತ್ರ ಕೂಡ ಮಾಡ್ಬಿಡ್ಬೇಕು ಅಂತೇಳಿ. ಅವರ ಒಂದು ದೃಷ್ಟಿ ಏನಿರುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ಎಲ್ಲಿ ಏನು ಅನ್ನೋದ್ರು ಅವ್ರ ಗಮನಕ್ಕಿರ್ತದೆ. ಅವರು ನಮ್ಮ ಎಲ್ಲ ಮುಖಂಡರ ಸಹಕಾರವನ್ನು ಪಡೆದು ಎಲ್ಲಿ ಏನು ಮಾಡಬೇಕು ಏನು ಅಂತ ಹೇಳಿ ಕೇಳಿ ಎಲ್ಲ ಸರ್ವತೋಮುಖವಾಗಿ ಪಟ್ಟಣ ಗ್ರಾಮೀಣ ಅನ್ನೋದು ಅದು ಇಲ್ಲದೆ ಎಲ್ಲ ಕಡೆನೂ ಈ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಕೂಡ ನಾನು 1 ಕೋಟಿ 2 ಕೋಟಿ ಎಲ್ಲಿ ಈ ಕಡೆ ಇಂದ ಕಡೆ ಕೂಡ 1 ಕೋಟಿ 2 ಕೋಟಿ ನೀರು ನಿಲ್ಲಿಸೋದಕ್ಕೆ ಮೊದಲು ಕೂಡ ಬಂದ ಚೆಕ್ ಡ್ಯಾಮ್ಸ್ ಎಲ್ಲ ಮಾಡಿಸಿದ್ದಾರೆ. ಇನ್ನೂ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಕೂಡ ನಾವು ಹಿಂದೆ ಇದ್ದು ಎಲ್ಲ ಕೆಲಸ ಕಾರ್ಯಗಳು ಗ್ರಾಮೀಣ ಪ್ರದೇಶಕ್ಕೂ ಮತ್ತು ಇವಾಗ ಇಷ್ಟಲ್ಲೇ ಇನ್ವೆಸ್ಟ್ಮೆಂಟ್ ಕರ್ನಾಟಕ ಮೊನ್ನೆ ಮೇಡಮ್ ಅವರು ಕೂಡ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಭೇಟಿಯಾಗಿದ್ರು. ಲಕ್ಷಾಂತರ ಜನ ಅಲ್ಲಿ 7.5 ಲಕ್ಷ ಕೋಟಿ ಅವ್ರು ಇದು ಮಾಡಿದ್ದಾರೆ. ಅವ್ರು ಬಂದಾಗ ಕೂಡ ನಾನು ಇದೇ ತರ ನಾವು ದೊಡ್ಡದಾಗಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನಾವು ಮಾತನ್ನು ಮುಗಿಸ್ತೇವೆ. MLA ಅವರಿಗೆ ಅನಂತ ಧನ್ಯವಾದಗಳು. ಈ ಭಾಗದ ಮುಖಂಡರು ಮತ್ತು ರೈತರ ಮನವಿಗೆ ಹೋಗೊಟ್ಟು ಈ ಭಾಗದಲ್ಲಿ ಪಾಲಾರ್ ನದಿಗೆ ಸುಮಾರು 4.5 ಕೋಟಿ ವೆಚ್ಚದಲ್ಲಿ ಬ್ರಿಡ್ಜ್ ಕಮ್ ರೋಡ್ ಬ್ರಿಡ್ಜ್ ಮಾಡ್ತಾ ಇದ್ದಾರೆ. ಇದರಿಂದ ನೀರು ಪಾಲಾರ್ ನದಿಯಲ್ಲಿ ನಿಂತು ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ. ಸುಮಾರು ಹಳ್ಳಿಗಳಿಗೆ ಅನುಕೂಲ ಆಗುತ್ತೆ ರೈತರಿಗೆ. ಮತ್ತು ಕ್ಯಾಸಂಬಳ್ಳಿ ಕಂಗಾನಹಳ್ಳಿ ಕಡೆಯಿಂದ ವಿಕೋಟೆ ಮತ್ತು APMC 2 NG ಹುಲ್ಕೂರು ಕಡೆ ಮಾರ್ಕೆಟ್ಗೆ ತರಕಾರಿ ಸಾಗಿಸೋಕ್ಕೆ ಎಲ್ಲ ಈ ರಸ್ತೆ ಅನುಕೂಲ ಆಗುತ್ತೆ. ರೈತರಿಗೂ ನೀರು ನಿಂತು ತುಂಬ ಅನುಕೂಲ ಆಗುತ್ತೆ. ಮಾನ್ಯ ಶಾಸಕರಿಗೆ ವೆಂಕಟೇಶ್ವರ ಪಂಚಾಯಿತಿ ಕಡೆಯಿಂದ ಮತ್ತು ಎಲ್ಲ ಕಾರ್ಯಕರ್ತರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ದಿನ ಈ ಒಂದು ಪಾಲಾರ್ ನದಿಗೆ ಬ್ರಿಡ್ಜನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ರೂಪಕಲಾ ಮೇಡಮ್ ಅವರಿಗೆ ಧನ್ಯವಾದಗಳು. ಕಾರಣ ಇಷ್ಟೇ, ಚಿಕ್ಕಬಳ್ಳಾಪುರದಲ್ಲಿ ಪಾಲಾರ್ ನದಿ ಹುಟ್ಟು ರಾಮಸಾಗರ ಕೆರೆ ಮುಖಾಂತರ ಬೇತ್ಮಾಳ ಕೆರೆ ಮುಖಾಂತರ ರಾಮಸಾಗರ ಕೆರೆ ಸೇರಿ ಈ ನೀರು ಅದು ವೇಸ್ಟ್ ಆಗಿ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಹೊಟ್ಟೋಗ್ತಾ ಇತ್ತು. ಇಲ್ಲೆಲ್ಲಿ ನೀರು ಇರ್ತಾ ಇರಲಿಲ್ಲ. ಈ ರೈತರಿಗೆ ಅನಾನುಕೂಲ ಆಗ್ತಾ ಇತ್ತು. ಬೋರ್ವೆಲ್ ರೀಚಾರ್ಜ್ ಆಗದೆ, ಬಾವಿಗೆ ರೀಚಾರ್ಜ್ ಆಗದೆ, ಕುಡಿಯೋಕ್ಕೆ ಕೂಡ ನೀರು ಪರದಾಡ್ತಾ ಇದ್ವಿ. ಇದನ್ನು ಮಾನ್ಯ ಶಾಸಕರಲ್ಲಿ ಪದ್ಮನಾಭ ರೆಡ್ಡಿ ಅವರು ಅನೇಕ ನಾಯಕರುಗಳು ಈ ಭಾಗದ ಮುಖಂಡರುಗಳೆಲ್ಲ ಮನವಿ ಮಾಡಿದಾಗ ಇದೊಂದು 4 ಕೋಟಿ ವೆಚ್ಚದಲ್ಲಿ ಈ ಒಂದು ತಡೆಗೋಡೆಯನ್ನು ಮತ್ತು ಈ 100 ಹಳ್ಳಿಗಳಿಗೆ ಹೋಗುವಂಥ ಬ್ರಿಡ್ಜನ್ನು ಮೇಲ್ಸೇತುವೆಯಾಗಿ ಕಟ್ತಾ ಇದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈ ವೇಸ್ಟ್ ಆಗಿ ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸಿ ಈ ಬೋರ್ವೆಲ್ಸ್ ರೈತರ ಬೋರ್ವೆಲ್ ರೀಚಾರ್ಜ್ ಆಗಿ ಅವ್ರ ಬೆಳೆಗಳು ಬೆಳೆದು ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರ ಮುಖಾಂತರ ಮನವಿ ಮಾಡ್ತಾರೆ. ಸ್ಟಾರ್ಟಿಂಗಿಂದ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಕ್ರಾಸ್ ತಗೊಂಡು ಇದನ್ನು ಪೂರ್ತಿ ತೆಗಿತೀವಿ. ಇದು ಹಳೇದು ಏನೂ ಇರೋದಿಲ್ಲ. ಓಲ್ಡ್ ಸ್ಟ್ರಕ್ಚರ್ ಪೂರ್ತಿ ಡಿಸ್ಮೆಂಟ್ಲ್ ಆಗ್ಬಿಟ್ಟು ಬಿಲೋ ಗ್ರೌಂಡ್ ಲೆವೆಲ್ 1.5 ಮೀಟರ್ 2 ಮೀಟರ್ಸ್ ಹೋಗುತ್ತೆ. ಹಾರ್ಡ್ ಸ್ಟಾರ್ಟ್ ಕೆಳಗಡೆ ನೀರು ಹೋಗುತ್ತಲ್ಲ ಮೇಡಮ್. ಇದು ಸ್ಟೋನ್ಸ್ ಬೋಲ್ಡರ್ಸ್ನ ನಾವು ಹಾರ್ಡ್ ಸ್ಟಾರ್ಟ್ ಇಲ್ಲಿ ಕೆಳಗೆ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಪೋರಸ್ ಆಗ್ಬಿಡುತ್ತೆ. ಅಲ್ಲಲ್ಲ, ನಾನು ಹೇಳೋದು ಹೆಂಗೂ ನೀರು ಹೋಗ್ಬೇಕಲ್ಲ, ಆ ನೀರು ಹೋಗೋ ಜಾಗದಲ್ಲಿ ಇದು ಮತ್ತೆ ಹಾಕ್ಕೊಂತೀವಿ. ಇದನ್ನು ಅದ್ರ ಮುಂದೆ ರಿಪೀಟ್ಮೆಂಟ್ ಮಾಡ್ಕೊಳ್ತೀವಿ. ಮುಂದೆ ಅಂದರೆ ಫೌಂಡೇಶನಿಂದ ಕೆಳಗೆ ಹಾಕಿದ್ರೆ ಏನಾಗುತ್ತೆ, ಪೋರಸ್ ಆಗುತ್ತೆ. ಮತ್ತೆ ನೀರು ಒಳಗೆ ನಾವು ಚೆಕ್ ಡ್ಯಾಮ್ ಪ್ರಾವಿಷನ್ ಮಾಡಿರೋದ್ರಿಂದ ಸೊ ಒಳಗೆ ಗುಂಡ್ಕಲ್ಲು ಹಾಕಿದ್ಮೇಲೆ ಏನಾಗುತ್ತೆ, ನೀರು ಮತ್ತೆ ಸೀಪೇಜ್ ಆಗಿ ಕೆಳಗೆ ಹೋಗುತ್ತೆ ಅಂತ.
ಸೊ ನಾವು ಹಾರ್ಡ್ ಸ್ಟ್ಯಾಟವರೆಗೂ ತೆಗೆದು ಹಾರ್ಡ್ ಸ್ಟ್ಯಾಟ್ ಬಾಟಮ್ ಲೆವೆಲಿಂದನೂ ಕಾಂಕ್ರೀಟ್ ಫಿಲ್ ಮಾಡ್ಕೊಂಡು ಬರ್ತೀವಿ. ಫಿಲ್ ಮಾಡಿಕೊಂಡು ಇದೇ ಲೆವೆಲ್ಗೆ ಮತ್ತೆ ಚೆಕ್ ಡ್ಯಾಮ್ ನಿಂತ್ಕೊಂತಾರೆ. ಇದ್ರ ಮೇಲೆ ಕಾಸು ಪೈಪ್ ಇಲ್ಲ, ಪಿಲ್ಲರ್ಸ್ ಬರುತ್ತೆ. ಇನ್ನೊಂದು PWD ನಾವು ಮಾಡ್ತೀವಿ, ಅದನ್ನ ನೋಡ್ಕೊಂಡು ಇದು ತುಂಬಾ ಸ್ಟ್ಯಾಂಡರ್ಡ್ ಆಗಿ ಮೊದಲು 3 ಕೋಟಿನೇ ಕೊಟ್ಟಿದ್ದು, 3 ಕೋಟಿಯಲ್ಲಿ ಆಗಲ್ಲ ಅಂದ್ರೆ ಇವ್ರನ್ನ ನಾವು ಗ್ರ್ಯಾಂಡ್ ಆಗಿ ಮುಂದೆ ನಿಮ್ಗೆ 20-30 ವರ್ಷನೂ ತೊಂದರೆ ಆಗಬಾರ್ದು ಅಂತ 100 ವರ್ಷಕ್ಕೆ ಒಂದ್ಸಲಿ ಫ್ಲಾಶ್ ಫ್ಲಡ್ ಬರ್ತದೆ. ಅಂತ ಫ್ಲಡ್ ಬಂದರೂ ಕೂಡ ನೀರು ಒಳಗೆ ಹೋಗ್ತದೆ, ಆದ್ಮೇಲೆ ಬರೋದಿಲ್ಲ. ಡಿಸೈನ್ ಫಾರ್ 100 years, 100 ವರ್ಷ ಆದರೂ ಕೂಡ ಅಕಸ್ಮಾತ್ ಎಲ್ಲ ಕೆರೆ ತುಂಬ ಒಂದೇ ಸರಿ ಹೊಡೆದೋಗಿ ಬಂದರೂ ಕೂಡ ಇದ್ರಲ್ಲಿ ಮೇಲೆ ನೀರು ಬರಲ್ಲ. ಅದು ಕೆರೆ ಬ್ರಿಡ್ಜ್ ಒಳಗೆ ಫ್ಲಾಶ್ ಫ್ಲಡ್ 100 ಇಯರ್ಸ್ದು ಆ ಥರದ ಪ್ರಾಜೆಕ್ಟ್ ಮಾಡ್ಕೊಂಡಿರೋದು ದೂರದೃಷ್ಟಿಯಿಂದ. ಫ್ಲಡ್ಸ್ ಅಂದ್ರೆ ಯಾವಾಗಾದ್ರೂ 50-60 ವರ್ಷದಲ್ಲಿ ಆಗಿಲ್ಲ ಇಂಥದ್ದು ಫ್ಲಡ್, ಈ ತರ ಫ್ಲಡ್ಸ್ ಆಗಿಲ್ಲ 100 ಇಯರ್ಸ್ ಅಲ್ಲಿ ಅಂತ ಫ್ಲಡ್ ಆದ್ರೂ ಕೂಡ ಇದಕ್ಕೇನು ಆಗಲ್ಲ. ನೀರು ಒಳಗೆ ಹೋಗುತ್ತೆ, ಮೇಲೆ ಬರೋದಿಲ್ಲ. ಗಟ್ಟಿ ಮುಟ್ಟಾಗಿರುತ್ತೆ.